ಆಕಾಶವಾಣಿ ಬಾಂದನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಎಸ್ಎಸ್ಎಲ್ಸಿ ಪಾಸಾದವರಿಗೆ ಮತ್ತು ಫೇಲಾದವರಿಗೆ ಐಟಿಐ ಕೋರ್ಸ್ ಮಾಡಲು ಇರುವ ಅವಕಾಶ ಕುರಿತು ಕೈಗಾರಿಕೆ ಮತ್ತು ಉದ್ಯೋಗ ತರಬೇತಿ ಆಯುಕ್ತಾಲಯದ ಉಪನಿರ್ದೇಶಕರಾದ ಹಾಲಪ್ಪ ಶೆಟ್ಟಿ ಅವರೊಂದಿಗೆ ಸಂವಾದ. ಕೇಳಿದ್ರೆ ಈಗಾಗಲೇ ಎಸ್ಎಸ್ಎಲ್ಸಿಯ ಪರೀಕ್ಷೆಯ ಫಲಿತಾಂಶ ಬಂದಿದೆ. ಅದರೊಟ್ಟಿಗೆ ಎಸ್ಎಸ್ಎಲ್ಸಿಯ ಸಪ್ಲಿಮೆಂಟರಿ ಪರೀಕ್ಷೆಯೂ ಕೂಡ ನಡೀತಾ ಇದೆ. ಅದಕ್ಕಿಂತ ಹೆಚ್ಚಾಗಿ PUCಯ ಫಲಿತಾಂಶವೂ ಕೂಡ ಬಂದಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ನಾವು SSLC PUC ಮುಗಿಸಿದ ನಂತರ ಎಲ್ಲಿ ಹೋಗಬೇಕು ಅಂತ ಒಂದು ಕಡೆಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಇನ್ನು ಕೆಲವರು SSLC PUC ಫೇಲ್ ಆಗಿಬಿಟ್ಟಿದ್ದೀನಿ, ನಾನು ಏನು ಮಾಡಬೇಕು ಅಂತಲೂ ಯೋಚನೆ ಮಾಡ್ತಿರ್ತಾರೆ. ಇಂತಹ ಇಬ್ಬರಿಗೂ ಕೂಡ ITIದಲ್ಲಿ ಸೇರಿಕೊಂಡು ಉದ್ಯೋಗ ಸೃಷ್ಟಿಯೊಟ್ಟಿಗೆ ಜೀವನವನ್ನು ಕಲ್ಪಿಸಿಕೊಳ್ಳೋದಕ್ಕೂ ಇರುವ ಅವಕಾಶಗಳಿಗೆ ಸಂಬಂಧಪಟ್ಟ ಹಾಗೆ ಇಂದು ನಮ್ಮೊಂದಿಗಿದ್ದಾರೆ ಕೈಗಾರಿಕಾ ಮತ್ತು ಉದ್ಯೋಗ ತರಬೇತಿ ಆಯುಕ್ತಾಲಯದ ಉಪನಿರ್ದೇಶಕರಾದಂತಹ ಹಾಲಪ್ಪ ಶೆಟ್ಟಿ ಅವರು. ಹಾಲಪ್ಪ ಶೆಟ್ಟಿ ಅವರೇ, ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ಈಗ ನಾನು ಮೊದಲೇ ಹೇಳ್ತಿದ್ದಾಗಲೇ SLC ಫೇಲ್ ಆದವರು ಇದ್ದಾರಪ್ಪ, ಪಾಸಾದವರು ಇದ್ದಾರೆ, PUC ಫೇಲ್ ಆದವರು ಇದ್ದಾರೆ, ಹಾಗೆಯೇ ಪಾಸಾದವರು ಇದ್ದಾರೆ. ಇವರೆಲ್ಲ ITI ಕೋರ್ಸ್ ಮಾಡ್ಬೋದಾ? ಖಂಡಿತ. ITI ಪಾಸ್ ಮಾಡಲಿಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥದ್ದು. ಆದರೆ ಅನೇಕ ಕೋರ್ಸುಗಳಲ್ಲಿ 8ನೇ ತರಗತಿ ಪಾಸ್ ಆಗಿದ್ರೂ ಸಾಕು, ಅಥವಾ 10ನೇ ತರಗತಿ ತೇರ್ಗಡೆ ಆಗಿಲ್ಲದಿದ್ದರೂ ಕೂಡ ಅವರಿಗೆ ಸಹ ITIಯಲ್ಲಿ ಕಲೀಲಿಕ್ಕೆ ಅವಕಾಶಗಳು ಬಹಳಷ್ಟಿವೆ. SLC ಫೇಲ್ ಆಗಿದ್ದೀನಿ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆಗಿದ್ರೆ? ಖಂಡಿತ ಇಲ್ಲ. SSLC ಫೇಲ್ ಆದವರು ಕೂಡ ITIಯಲ್ಲಿ ಸೇರಿ 1 ವರ್ಷದ ITI ತರಬೇತಿ ಮಾಡಿದರೆ ಅವರಿಗೆ ಉದ್ಯೋಗಕ್ಕೆ ವಿಪುಲವಾದ ಅವಕಾಶಗಳಿವೆ. ಉದ್ಯೋಗಕ್ಕೆ ವಿಪುಲವಾದ ಅವಕಾಶ ಅಂತಂದರೆ ಈಗ SSLC ಪಾಸ್ ಆದವ್ರಿಗೆ ITI ಕೋರ್ಸ್ಗಳಿರೋದು ನಮಗೆ ಗೊತ್ತಪ್ಪ. ಈ ಫೇಲ್ ಆದವರಿಗೆಲ್ಲ ಯಾವ ಕೋರ್ಸ್ಗಳಿವೆ? ಈ SSLC ಪಾಸ್ ಆದವರಿಗೆ ಈ ITI ಅಂತ ಹೇಳಿದ್ರೆ ಯಾವುದು ಜ್ಞಾಪಕ ಬರ್ತದೆ? ಮೋಟರ್ ಮೆಕ್ಯಾನಿಕ್ ಇರ್ಬೋದು, ಅಥವಾ ರೆಫ್ರಿಜರೇಷನ್ ಮೆಕ್ಯಾನಿಕ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಫಿಟ್ಟರ್ ಇರ್ಬೋದು, ಈ ಥರದ ಕೋರ್ಸ್ಗಳು ಜ್ಞಾಪಕ ಬರ್ತದೆ. ಇದರೊಟ್ಟಿಗೆ ನಾವು SSLC ಫೇಲ್ ಆದವರಿಗೆ ಕೂಡ ಅನೇಕ ಕೋರ್ಸ್ಗಳಿದೆ. ಕಾರ್ಪೆಂಟ್ರ್ ಇದೆ, ವೆಲ್ಡರ್ ಇದೆ, ಕಟಿಂಗ್ ಆ್ಯಂಡ್ ಟೈಲರಿಂಗ್ ಇದೆ, ಡ್ರೆಸ್ ಮೇಕಿಂಗ್ ಇದೆ, ಶೀಟ್ ಮೆಟಲ್ ವರ್ಕರ್ ಇದೆ. ಈ ಥರದ್ದು ತುಂಬ ಕೋರ್ಸುಗಳು SSLC ಉತ್ತೀರ್ಣ ಆಗಿಲ್ಲದಂಥ ಅಭ್ಯರ್ಥಿಗಳಿಗೆ ಕೂಡ ಲಭ್ಯ ಇದೆ. ಈ ಎಲ್ಲ ಕೋರ್ಸುಗಳನ್ನು ಒಂದೇ ವರ್ಷದಲ್ಲಿ ತರಬೇತಿ ಮುಗಿಸ್ತಾರೆ. ಹಾಗಾದರೆ ಆಲೋಚನೆ ನಮ್ಮ ಕೇಳೋರಿಗೆ ಹೇಳ್ಬೇಡ, ನೀವೆಲ್ಲ ಒಂದಿಷ್ಟು ಕೋರ್ಸ್ಗಳ ಹೆಸರನ್ನ ಹೇಳ್ಬಿಟ್ರಿ. ಈ ಕೋರ್ಸ್ ಮುಗಿಸೋರಿಗೆ ಉದ್ಯೋಗ ಎಲ್ಲೆಲ್ಲಿ ಸಿಗುತ್ತೆ? ಉದಾಹರಣೆಗೆ ವೆಲ್ಡರ್, 1 ವರ್ಷದ ವೆಲ್ಡರ್. ಈ ವೆಲ್ಡರ್ ವೃತ್ತಿ ಕಲಿತರೆ ಎಷ್ಟು ಜನ ವೆಲ್ಡರ್ ಕಲಿತಾರೆ ಅಷ್ಟು ಜನರಿಗೂ ಇಂಡಸ್ಟ್ರಿಗಳಲ್ಲಿ, ಅಂದರೆ ಫ್ಯಾಬ್ರಿಕೇಷನ್, ಅಂದರೆ ನ್ಯಾವಿಗೇಷನ್ ಇಂಡಸ್ಟ್ರಿಯಲ್ಲಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿರ್ಬೋದು, ಫ್ಯಾಬ್ರಿಕೇಷನ್ ಇಂಡಸ್ಟ್ರಿಯಲ್ಲಿರ್ಬೋದು, ಗ್ಯಾಸ್ ಇಂಡಸ್ಟ್ರಿ, ಗ್ಯಾಸ್ ಸಿಲಿಂಡರ್ ಮಾಡ್ತಕ್ಕಂಥ ಇಂಡಸ್ಟ್ರಿಯಲ್ಲಿರ್ಬೋದು, ರೈಲ್ವೇದಲ್ಲಿ ಇರ್ಬೋದು, ಎಲ್ಲೆಲ್ಲಿ ಈ ಬೆಸುಗೆ ಹಾಕ್ತಕ್ಕಂಥ ಕೆಲಸ ಇದೆ ಇಂಡಸ್ಟ್ರಿಗಳಲ್ಲಿ. ಈ ಕೇವಲ ಬೆಸುಗೆ ಅಂದರೆ ಗೇಟ್ ಮತ್ತು ಗ್ರಿಲ್ ಮಾಡುವಂಥದ್ದಲ್ಲ, ಭಾಳಷ್ಟು ಉನ್ನತವಾದ ವೆಲ್ಡಿಂಗ್, ಅಂದರೆ ಸೀಮ್ಲೆಸ್ ವೆಲ್ಡಿಂಗ್ ಮಾಡುವಂಥದ್ದು, ಅತ್ಯುನ್ನತವಾದ ವೆಲ್ಡಿಂಗ್ ಇಕ್ವಿಪ್ಮೆಂಟ್ಗಳನ್ನು ಉಪಯೋಗಿಸಿ ಟಿಗ್ ವೆಲ್ಡಿಂಗ್, ಮಿಗ್ ವೆಲ್ಡಿಂಗ್, ಆರ್ಕ್ ವೆಲ್ಡಿಂಗ್, ಇನರ್ಟ್ ಗ್ಯಾಸ್ ವೆಲ್ಡಿಂಗ್, ಈ ಥರದ್ದು ಅನೇಕ ರೀತಿಯ ಬಟ್ ವೆಲ್ಡಿಂಗ್, ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಈ ವೆಲ್ಡರ್ನ ಉಪಯೋಗಿಸ್ತಾರೆ. ಆ ವೆಲ್ಡರ್ ಅಂತ ಹೇಳಿದರೆ ಕೇವಲ ನಾವು ಬೀದಿ ಬದಿಯಲ್ಲಿ ನೋಡ್ತಕ್ಕಂಥ ವೆಲ್ಡಿಂಗ್ ಸಣ್ಣ ಕೆಲಸ ಮಾತ್ರ ಅಲ್ಲ, ಅನೇಕ ಒಂದು ಅತ್ಯಾಧುನಿಕ ತಂತ್ರವನ್ನು ಉಪಯೋಗಿಸಿಕೊಂಡು ವೆಲ್ಡರನ್ನು ಕಲಿತಕ್ಕಂಥದ್ದು, ವೆಲ್ಡಿಂಗ್ ಮಾಡಿದವರಿಗೆ ಉತ್ತಮವಾದ ಸಂಬಳವನ್ನು ಕೊಡ್ತಕ್ಕಂಥದ್ದು, ವಿದೇಶದಲ್ಲಿ ಕೂಡ ಅವರಿಗೆ ಉದ್ಯೋಗ ಅವಕಾಶಗಳಿರ್ತಕ್ಕಂಥದ್ದು. ಇದನ್ನು ದಯಮಾಡಿ ವಿದ್ಯಾರ್ಥಿಗಳು ಗಮನದಲ್ಲಿಟ್ಟುಕೊಂಡು ಎಲ್ಲೆಲ್ಲಿ ITIಗಳಿದೆ, ಸರ್ಕಾರಿ ITIಗಳಿರ್ಬೋದು, ಬೇರೆ ಯಾವುದೇ ITIಗಳಿರ್ಬೋದು, ಈ ITIಗಳಲ್ಲಿ ವೆಲ್ಡರ್ನಂತಹ ವೃತ್ತಿಗಳು ಇವೆಯೇ, 1 ವರ್ಷಕ್ಕೆ ಕಲಿತರೆ ಉಪಯೋಗ ಆಗ್ತದೆ ಅನ್ನೋದನ್ನು ಅಲ್ಲಿ ವಿಚಾರ ಮಾಡಿ ಖಂಡಿತ ಸೇರಿಕೊಂಡ್ರೆ ಅವರ ಭವಿಷ್ಯ ಉನ್ನತವಾಗಿರ್ತದೆ, ಉತ್ತಮವಾಗಿರ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. SLC ಫೇಲ್ ಆದವರು ಕೂಡ ಇದನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀರಿ? ಖಂಡಿತ ಕೊಡ್ತಾ ಇದ್ದೇನೆ. ಇನ್ನು ವೆಲ್ಡರ್ ಆಯಿತು, ಆಮೇಲೆ ಬೇರೆ ಮತ್ತೆ ಯಾವ ಕೋರ್ಸ್? ಕಾರ್ಪೆಂಟರ್. ಕಾರ್ಪೆಂಟರ್ ಅಂತಂದ್ರೆ ನಾವು ಸಾಮಾನ್ಯವಾಗಿ ಬಡಗಿಗಳನ್ನು ಎಲ್ಲ ಊರಿನಲ್ಲೂ ನೋಡ್ತಿರ್ತೀವಿ. ಈಗ ಕಾರ್ಪೆಂಟರ್ ಅಂತಕ್ಕಂಥ ಒಂದು ಪದದ ವಿಶ್ಲೇಷಣೆನೇ ಬದಲಾಗಿದೆ. ನಾವು ಮೊದಲು ಮರವನ್ನು ಕಟ್ ಮಾಡಿ ಇಂದ ಪ್ಲೇನಿಂಗ್ ಮಾಡ್ತಕ್ಕಂಥದ್ದು. ಈಗ ಹಾಗಿಲ್ಲ. ಈಗ ಬಂದಿರತಕ್ಕಂಥ ವಿಧಾನಗಳೇ ಬೇರೆ. ಎಲ್ಲ ಪವರ್ ಟೂಲ್ಗಳನ್ನು ಉಪಯೋಗಿಸ್ತೇವೆ. ಈ ಬಾಷ್ ಕಂಪನಿಯವರು ಪವರ್ ಟೂಲ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಮಾಡ್ಯುಲರ್ ಫರ್ನಿಚರ್ ಮಾಡುವಂಥದ್ದು, ಕಿಚನ್ ಮಾಡುವಂಥದ್ದು, ವಾರ್ಡ್ರೋಬ್ಸ್ ಮಾಡುವಂಥದ್ದು, ಇದೆಲ್ಲ ಶ್ರಮ ಇಲ್ಲದೆ ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ITIಗಳಲ್ಲಿ ಎಷ್ಟು ಉನ್ನತ ಮಟ್ಟಿಗೆ ನಾವು ಈ ITIಗಳಲ್ಲಿ ಸುಧಾರಣೆ ಮಾಡಿದ್ದೇವೆ ಅಂತಂದರೆ, ಆ ಕಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಧೂಳು ಕೂಡ ಆ ಕಟ್ ಮಾಡ್ತಕ್ಕಂಥವನ್ನ ಮೂಗಿಗೆ ಹೋಗಬಾರ್ದು ಅನ್ನೋ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದೀವಿ. 1 ವರ್ಷ ಈ ಕಾರ್ಪೆಂಟ್ರಿ ಟ್ರೇಡನ್ನು ಕಲಿಯೋದ್ರಿಂದ ತುಂಬ ಅವಕಾಶಗಳು.
ಈ ಮಾಡ್ಯುಲರ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳು, ಸಾವಿರಾರು ಉದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳು ಈಗ ಮುಂದೆ ಬಂದಿವೆ. ಆದರೆ ಕಲಿತು ಮುಂದೆ ಆ ಉಪಯೋಗ ಮಾಡಿಕೊಳ್ತಕ್ಕಂಥ ಜನರು ಬಹಳಷ್ಟು ಕಡಿಮೆ ಇದ್ದಾರೆ. SSLC ಪಾಸ್ ಆಗಿಲ್ಲದಿದ್ದರೂ ಕೂಡ ಕಾರ್ಪೆಂಟ್ರಿ ಮಾಡ್ಬೋದು, ಶೀಟ್ ಮೆಟಲ್ ವರ್ಕರ್ ಇನ್ನೊಂದು ಬಹಳ ಮುಖ್ಯವಾದ ಕೋರ್ಸ್, ಈ ರೈಲ್ವೇದಲ್ಲಿ ಇರ್ಬೋದು, ಬಸ್ ಕೋಚಿಂಗ್ ನಲ್ಲಿ ಇರ್ಬೋದು. ಇದು 1 ವರ್ಷ ಅಷ್ಟೇ. SSLC ಫೇಲ್ ಆಗಿದ್ರೆ ಅಥವಾ 8th ಪಾಸ್ ಆಗಿದ್ದವರು ಕೂಡ ಈ ಶೀಟ್ ಮೆಟಲ್ ವರ್ಕರ್ ಕೂಡ ಕಲಿಬಹುದು. ಶೀಟ್ ಮೆಟಲ್ ಏನ್ ಮಾಡ್ತಾರೆ ಅವರು? ಶೀಟ್ ಮೆಟಲ್ ವರ್ಕರ್ ಅಂತಂದ್ರೆ ಕೋಚ್ ಬಿಲ್ಡಿಂಗ್ ಮಾಡುವಂಥದ್ದು, ಈ ಒಂದು ಅಲ್ಮೆರಾಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥದ್ದು, ಮೆಟಲ್ ಶೀಟ್ಗಳನ್ನು ಉಪಯೋಗಿಸಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಅವರನ್ನು ತೊಡಗಿಸ್ಕೊಳ್ತಕ್ಕಂಥದ್ದು, ಅಲ್ಲಿ ಕೂಡ ಉದ್ಯೋಗ ಅವಕಾಶಗಳಿದೆ. ಇನ್ನು ನಮಗೆ ಗೊತ್ತು ಈ ಟೈಲರಿಂಗ್ ಕಲಿಯೋದ್ರಿಂದ ಉಪಯೋಗ ಆಗ್ತದೋ ಇಲ್ಲ ಅಂತಕ್ಕಂಥದ್ದು ಜನರಿಗೆ ಈಗಾಗಲೇ ಗೊತ್ತು. ನಾನೊಬ್ಬ ಉತ್ತಮ ಟೈಲರ್ ಆಗಬೇಕಂತ ಹೇಳಿದ್ರೆ ಅದಕ್ಕೆ ಬೇಕಾದ ತರಬೇತಿ ಅಗತ್ಯ ಇದೆ. ಆ ತರಬೇತಿ ಜೆಂಟ್ಸ್ ಟೈಲರ್ ಇರ್ಬೋದು, ಲೇಡೀಸ್ ಟೈಲರ್ ಇರ್ಬೋದು, ಅಥವಾ ಒಂದು ಸೂಟನ್ನು ಮ್ಯಾನುಫ್ಯಾಕ್ಚರ್ ಕಲಿಯುವಂಥದ್ದು ಇರ್ಬೋದು. ಇದನ್ನೆಲ್ಲ ಪರಿಶ್ರಮ ಪಟ್ಟು ಕಲಿತರೆ 1 ವರ್ಷದ ಅವಧಿಯಲ್ಲಿ ಖಂಡಿತ ಅವನೊಬ್ಬ ಸ್ವ-ಉದ್ಯೋಗಿ ಕೂಡ ಆಗಲಿಕ್ಕೆ ಸಾಕು. ಟೈಲರಿಂಗ್ ವೃತ್ತಿ ಅಂತ ಹೇಳ್ತಿದ್ರಿ, ಟೈಲರಿಂಗ್ ವೃತ್ತಿಯಲ್ಲಿ ಫ್ಯಾಷನ್ ಡಿಸೈನಿಂಗು ಕೂಡ ಇನ್ಕಾರ್ಪೊರೇಟ್ ಆಗ್ಬಿಟ್ಟಿದೆಯಲ್ಲ ಹಾಲಪ್ ಶೆಟ್ರೆ? ಖಂಡಿತ. ನಾವು ಅದಕ್ಕೆ ಡ್ರೆಸ್ ಮೇಕಿಂಗ್ ಅಥವಾ ಅಪ್ಯಾರಲ್ ಡಿಸೈನ್ ಅಂತ ಕರಿತೀವಿ. ಡ್ರೆಸ್ ಮೇಕಿಂಗ್ ಅಥವಾ ಅಪ್ಯಾರಲ್ ಡಿಸೈನ್ ಅಂತಂದರೆ ಸಿದ್ಧ ಉಡುಪುಗಳನ್ನು ತಯಾರು ಮಾಡಲಿಕ್ಕೆ ನಮ್ಮ ಕೊಡುಗೆ ಏನು, ನಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಒಂದು ಬಟ್ಟೆಯನ್ನು ಹೊಲಿತಕ್ಕಂಥದ್ದು. ಆ ಚಟುವಟಿಕೆ ಮಾಡ್ತಕ್ಕಂಥ ಜ್ಞಾನ ಇರತಕ್ಕಂಥ ಯುವಕರಿಗೆ ನಾವೊಂದು ಅವಕಾಶವನ್ನು ITಯಲ್ಲಿ ಕಲ್ಪಿಸಿದ್ದೇವೆ. ಯುವಕರು ಮತ್ತು ಯುವತಿಯರು ಯಾರು ಬೇಕಿದ್ರೂ ಬರ್ಬೋದು. ಖಂಡಿತ. ಈ ಯುವಕ ಯುವತಿಯರಲ್ಲಿ ನಮ್ಮ ITI ಕಲಿಯೋದ್ರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲ ITIಗಳಲ್ಲಿ ಕೂಡ 33% ಸ್ಥಾನಗಳನ್ನು ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದೇವೆ. ಅದರ ಜೊತೆಗೆ 22 ITIಗಳನ್ನು ಮಹಿಳೆಯರಿಗಾಗೇ ತೆರೆದಿದ್ದೇವೆ. ಸೊ ಹಾಗಾಗಿ ಮಹಿಳೆಯರು ಯಾರು ಬಂದರೂ ಕೂಡ ITI ಬಾಗಿಲು ತೆಗೆದಿದೆ. ಅವರು ಕೂಡ ಅವರ ಜೀವನವನ್ನು ಸುಧಾರಿಸ್ಕೊಳ್ಳಿಕ್ಕೆ, ನನಗೆ ಒಂದು ನನ್ನ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಆಗ್ತದಾ ITI ಅಂತ ಯೋಚನೆ ಮಾಡ್ತಕ್ಕಂಥವ್ರಿದ್ದರೆ ಖಂಡಿತ ಮಾಡ್ಬೋದು. ಹಾಗೇನೆ ಪ್ಲಂಬಿಂಗು ಇರಬೇಕಲ್ವ ನಿಮ್ಮಲ್ಲಿ? ಖಂಡಿತ. ನಾವು ಈಗ ಪ್ಲಂಬರನ್ನು ಫುಲ್ ಟೈಮ್ನಲ್ಲಿ ಮಾಡ್ತಕ್ಕಂಥ ಕೋರ್ಸ್ಗಳನ್ನು ಬಹಳ ಕಡಿಮೆ ITIಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಆದರೆ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು 150 ಸರ್ಕಾರಿ ITIಗಳಲ್ಲಿ ಶಾರ್ಟ್ ಟರ್ಮ್ 3 ತಿಂಗಳ ಅವಧಿಯ ಶಾರ್ಟ್ ಟರ್ಮ್ ಟ್ರೈನಿಂಗ್ ಅನ್ನು ನಾವು ಮಾಡ್ತಾ ಇದ್ದೇವೆ ಪ್ಲಂಬಿಂಗ್ ನಲ್ಲಿ. ಈ ಪ್ಲಂಬಿಂಗ್ ಕಲಿಯೋದ್ರಿಂದ ಏನಾಗ್ತದ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ನಗರಗಳಲ್ಲೇ ಅಷ್ಟೇ ಅಲ್ಲ, ಪ್ರತಿಯೊಂದು ಹೊಸ ಒಂದು ಮನೆ ನಿರ್ಮಾಣ ಸಂದರ್ಭದಲ್ಲಿ ಇರ್ಬೋದು ಪ್ಲಂಬಿಂಗ್ ಮಾಡ್ತಕ್ಕಂಥದ್ದು. ಪ್ಲಂಬಿಂಗ್ ಅಂತ ಹೇಳಿದ್ರೆ ಕೇವಲ ಒಂದು ನಲ್ಲಿ ಫಿಟ್ ಮಾಡುವಂಥದ್ದಲ್ಲ. ಈ ಪ್ಲಂಬಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಅತ್ಯಾಧುನಿಕ ಜ್ಞಾನವನ್ನು ಕಲಿಸ್ತಕ್ಕಂಥದ್ದು. ಈಗಿನ ಪ್ಲಂಬಿಂಗಿಗೂ ಹಿಂದಿನ ಪ್ಲಂಬಿಂಗಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ವಿದ್ಯಾರ್ಥಿಗಳು ಈ ಪ್ಲಂಬಿಂಗ್ ಒಂದು ಕೌಶಲ್ಯವನ್ನು ಕಲ್ತ್ಕೊಂಡ್ರೆ ಅವರ ಜೀವನಕ್ಕೆ ಬೇಕಾಗ್ತಕ್ಕಂಥ ಒಂದು ಉದ್ಯೋಗ ಅವಕಾಶಗಳು ಖಂಡಿತ ನಗರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಸಣ್ಣ ಪುಟ್ಟ ಪ್ರದೇಶದಲ್ಲಿ ಕೂಡ ಎಲ್ಲೆಲ್ಲಿ ಮನೆಗಳ ಅಥವಾ ವಸತಿ ನಿಲಯಗಳ ಅಥವಾ ಇಂಡಸ್ಟ್ರಿಗಳ ನಿರ್ಮಾಣ ಆಗ್ತದೆ, ಈ ಪ್ಲಂಬಿಂಗ್ನ ಅತ್ಯಗತ್ಯ ಇದೆ. ಪ್ಲಂಬಿಂಗ್ ಹೊಸ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಬೇಕು. ಹಾಗೆ ಪ್ಲಂಬಿಂಗ್ ಅಂತ ಹೇಳಿದ್ರೆ ನಲ್ಲಿಯ ನಿರ್ವಹಣೆ ಕೂಡ ಬೇಕು. ಈ ಒಂದು ಶಾರ್ಟ್ ಟರ್ಮ್ ಕೋರ್ಸನ್ನು ಕೂಡ ನಮ್ಮ ITಯಲ್ಲಿ ಬಂದರೆ ನಾವು ಕೂಡ ಅದನ್ನು ಕಲಿಸ್ತೇವೆ. ಸೊ ದಯಮಾಡಿ ವಿದ್ಯಾರ್ಥಿಗಳು ಯಾವುದೇ ಕ್ವಾಲಿಫಿಕೇಶನ್ ಅಂತ ನಿರ್ಧಾರ ಮಾಡಿಲ್ಲ, ಕನಿಷ್ಠ 8ನೇ ತರಗತಿ ಪಾಸ್ ಆಗಿದ್ರೆ ಸಾಕಾಗ್ತದೆ, ನಮ್ಮಲ್ಲಿ ಬಂದು ಕಲೀಲಿ. ವಿದ್ಯಾರ್ಥಿಗಳಿಗೆ ಫೇಲ್ ಆದವರು ಭಯ ಪಡಬೇಕು ಅಂತಿಲ್ಲ, ನಿಮಗೂ ಕೂಡ ಉದ್ಯೋಗಕ್ಕೆ ಪೂರಕವಾದಂತಹ ಕೋರ್ಸ್ಗಳು ಇವೆ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಇಷ್ಟೆಲ್ಲ ಹೇಳಿದ ನಂತರದಲ್ಲಿ ನಾನು ಬಂದು ಅಡ್ಮಿಷನ್ ತಗೋತೀನಪ್ಪ ITIದಲ್ಲಿ, ಫೀಸ್ ಬಗ್ಗೆ ಯೋಚನೆ ಮಾಡೋರು ಬಹಳಷ್ಟು ಆಗ್ಬಿಟ್ಟಿದಾರಲ್ಲ ಹಾಲಪ್ ಶೆಟ್ರು, ನಿಮ್ಮ ಫೀಸ್ ಏನಿದೆ? ಇಲ್ಲ ಸರ್, ಸರ್ಕಾರಿ ITIಗಳಂತ ಹೇಳಿದ್ರೆ ಫೀಸ್ಗೋಸ್ಕರ ನಡೆಸ್ತಕ್ಕಂಥದ್ದಲ್ಲ, ಉಚಿತವಾಗಿ ತರಬೇತಿ ನೀಡತಕ್ಕಂಥ ನಮ್ಮ 270 ಸರ್ಕಾರಿ ITIಗಳು ಕೇವಲ ಒಂದು ನಾಮಿನಲ್ ಫೀಸ್ ಅಂದ್ರೆ ಒಂದು ಅತ್ಯಲ್ಪ ಶುಲ್ಕ ₹1200 ಒಂದು ವರ್ಷಕ್ಕೆ, ಅಂದ್ರೆ ತಿಂಗಳಿಗೆ ₹100 ಮಾತ್ರ ಫೀಸನ್ನು ನಾವು ಪಡೆದುಕೊಳ್ತಾ ಇದ್ವಿ. ಅದನ್ನು ಕೂಡ ಹಿಂದಿರುಗಿಸಿ ಕೊಡ್ತೇವೆ ಸ್ಕಾಲರ್ಶಿಪ್ ಮುಖಾಂತರ ಅಥವಾ ಸ್ಟೈಫಂಡ್ ಮುಖಾಂತರ ಅಥವಾ ಫೀ ರಿಇಂಬರ್ಸ್ಮೆಂಟ್ ಮುಖಾಂತರ ನಾವು ಅದನ್ನು ಕೂಡ ಹಿಂದಿರುಗಿಸಿ ಕೊಡ್ತೇವೆ. ಫೀಸ್ಗಾಗಿ ಮಕ್ಕಳು ಯಾವುದೇ ರೀತಿಯ ಒಂದು ಭಯಪಡುವ ಅಗತ್ಯ ಇಲ್ಲ. ನೇರವಾಗಿ SSLC ಅಂಕಪಟ್ಟಿ ಪಾಸ್ ಆಗಿರಲಿ ಅಥವಾ ಪಾಸ್ ಆಗದೇ ಇರಲಿ, ನೇರವಾಗಿ ಒಂದು ITIಗೆ ಹೋದರೆ ವಾಕ್ ಇನ್ ಅಡ್ಮಿಷನ್ಸ್ ಅನ್ನು ಕೂಡ ಕಲ್ಪಿಸಿದ್ದೀವಿ. ಯಾವುದೇ ವೃತ್ತಿ, ನಾವು ಕಳೆದ 1 ವರ್ಷದಲ್ಲಿ ಈ ಟಾಟಾ ಸಹಯೋಗದಿಂದ 150 ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ಉನ್ನತೀಕರಿಸಿದ್ದೀವಿ. ಇದು ಬಹಳ ಮುಖ್ಯ. ಯಾಕೆಂತಂದ್ರೆ 1 ವಾರದ ಹಿಂದೆ ಪ್ರಧಾನಮಂತ್ರಿ ಮೋದಿ ಅವರೇ ಇದನ್ನ ಇನಾಗ್ರೇಟ್ ಕೂಡ ಮಾಡಿ 150 ಹೈಟೆಕ್ ITIಗಳನ್ನ ಪ್ರಾರಂಭ ಮಾಡುವುದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಚಾಲನೆ ನೀಡಿದಾಗ ಅವರು ಈ ಪ್ರೈವೇಟ್ ಸೆಕ್ಟರ್ಗೆ ಸಂಬಂಧಪಟ್ಟಾಗೆ ಹೀಗೆ ಹೇಳಿದ್ದನ್ನು ಒಂದ್ಸಾರಿ ನೆನೆಸ್ಕೊಂಬೋಣ. बेंगलुरु देश के युवाओं के सपनों का शहर है और इसके पीछे उद्यमशीलता है, इनोवेशन है, पब्लिक के साथ ही प्राइवेट सेक्टर की सही उपयोगिता है. बेंगलुरु उन लोगों को अपना माइंडसेट बदलने की सीख भी देता है. बेंगलुरु की ताकत देखिए, ये उन लोगों को अपना माइंडसेट बदलने की भी सीख देता है जो अभी भी भारत के प्राइवेट सेक्टर को, प्राइवेट एंटरप्राइज को भद्दे शब्दों से उसको संबोधित करते हैं. ಹೀಗೆ ಹೇಳುವುದರ ಮುಖಾಂತರ ಖಾಸಗಿಯವರು ಕೂಡ ನಮ್ಮ ಕರ್ನಾಟಕದಲ್ಲಿ
ಹೈಟೆಕ್ ITIಗಳಿಗೆ ಸಹಭಾಗಿತ್ವ ಸಾಧಿಸಿದ್ದನ್ನು ಶ್ಲಾಘಿಸಿದ್ದನ್ನು ಕೂಡ ಕೇಳಿದ್ದೀವಿ. ಹೌದು ಸರ್, ಮಾನ್ಯ ಪ್ರಧಾನಮಂತ್ರಿಯವರು 150 ಅಪ್ಗ್ರೇಡೆಡ್ ITIಗಳು ಸ್ಕಿಲ್ ಅಪ್ ಆಗಿ ಏನು ಅಪ್ಗ್ರೇಡ್ ಮಾಡಿದ್ವಿ, ಇಂಡಸ್ಟ್ರಿ 4.0 ಲೆವೆಲ್ಗೆ ಏನು ಅಪ್ಗ್ರೇಡ್ ಮಾಡಿದ್ವಿ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಒಂದು ಮಾನ್ಯ ಪ್ರಧಾನಮಂತ್ರಿಗಳೇ ಬಂದು ITIಯನ್ನು ಕಲಿಸಬೇಕು, ITIನಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಕಲ್ಪಿಸಬೇಕು, ಅವರ ಉದ್ಯೋಗ ಅಥವಾ ಅವರ ಜೀವನ ಸುಧಾರಿಸಬೇಕು, ನಿರುದ್ಯೋಗಿ ಯಾರೂ ಇರಬಾರ್ದು ಅನ್ನತಕ್ಕಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಈ ಒಂದು ಯೋಜನೆ ITIಗಳು ಕೆಲಸ ಮಾಡ್ತಿದ್ದಾವೆ. ಅದರಲ್ಲೂ ಇಂಡಸ್ಟ್ರಿ 4.0 ನಾರ್ಮ್ಸ್ ಅಂದರೆ ಏನು, ಇವತ್ತಿನ ಇಂಡಸ್ಟ್ರಿಗಳಲ್ಲಿ ಹೇಗೆ ಕೆಲಸ ಮಾಡಬೇಕು, ಇಂಡಸ್ಟ್ರಿನಲ್ಲಿ ಇವತ್ತೆಲ್ಲ ಸಫಿಸ್ಟಿಕೇಟೆಡ್ ಮಿಷನ್, CNC ಮಿಷನ್ಸ್ ಇರ್ಬೋದು, ರೊಬ್ಯಾಟ್ಸ್ ಇರ್ಬೋದು, ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್, ಈ ಎಲ್ಲ ತಂತ್ರಜ್ಞಾನವನ್ನು ಕಲಿಸ್ತಕ್ಕಂಥ ಒಂದು ವಿಧಾನವೇ ಇಂಡಸ್ಟ್ರಿ 4.0 ಆಗಿರ್ತದೆ. ಈ ಒಂದು ಇಂಡಸ್ಟ್ರಿ 4.0 ಚೌಕಟ್ಟಿನಡಿಯಲ್ಲಿ ನಮ್ಮ 150 ಸರ್ಕಾರಿ ITಗಳನ್ನು ಮೇಲ್ದರ್ಜೆಗೇರಿಸಿದ್ದೇವೆ. ಇಲ್ಲಿ ಕೂಡ ಕಲಿಸ್ತಕ್ಕಂಥ 1 ಅಥವಾ 2 ವರ್ಷದ ವೃತ್ತಿಗಳು ಏನು 6 ವೃತ್ತಿಗಳು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ, ಅಲ್ಲಿ ಕೂಡ ಶುಲ್ಕ ಹೆಚ್ಚೇನಿಲ್ಲ, ಕೇವಲ 1,200. ಉಳಿದೆಲ್ಲ ವೆಚ್ಚವನ್ನು ಸರ್ಕಾರವೇ ಭರಿಸ್ತದೆ. ಒಂದು ವರ್ಷಕ್ಕೆ ನಾವು ವಿಧಿಸ್ತಕ್ಕಂಥ ಶುಲ್ಕ ಕೇವಲ 1,200, ಉಳಿದೆಲ್ಲ ವೆಚ್ಚವನ್ನು ಸರ್ಕಾರವೇ ಸರಿದೂಗಿಸ್ತದೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಈಗ ನೀವು 150 ಅಪ್ಗ್ರೇಡೆಡ್ ITI ಅಂತ ಅಂದ್ಬಿಟ್ರಿ, ಇದು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಈ ಅಪ್ಗ್ರೇಡೇಷನ್ ಪ್ರಾಸೆಸ್ ಏನಿತ್ತು, ಈ ಅಪ್ಗ್ರೇಡೇಷನ್ ಪ್ರಾಸೆಸ್ನಲ್ಲಿ ಸರ್ಕಾರ ಮಾತ್ರ ಹಣ ವಿನಿಯೋಗಿಸಿದರೆ ಅಥವಾ ಸಮಯ ವಿನಿಯೋಗಿಸಿದರೆ ಸಾಕಾಗುವುದಿಲ್ಲ, ಖಾಸಗಿಯವರ ಸಹಭಾಗಿತ್ವ ಅಗತ್ಯ ಇದೆ. ಖಾಸಗಿಯವರ ಸಹಭಾಗಿತ್ವ ಅಂದರೆ ಅವರಲ್ಲಿ ಈಗ ಉದಾಹರಣೆಗೆ ಟಾಟಾದವರು ಎಲೆಕ್ಟ್ರಿಕ್ ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಡೆಲ್ ಕಂಪ್ಯೂಟರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಮೆರಿಕದ ಹ್ಯಾಶ್ ಕಂಪನಿಯವರು CNC ಮಿಷನ್ಗಳನ್ನು ಮಾಡ್ತಾರೆ, ಜಪಾನ್ನ ಎಶ್ಕಾವಾ ಕಂಪನಿಯವರು ರೊಬಾಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, 3D ಪ್ರಿಂಟರ್ನ ಮತ್ತೊಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈಗ ಅನೇಕ ಕಂಪನಿಗಳು ಕೈಜೋಡಿಸಿ, ಒಟ್ಟಿಗೆ 20 ಕಂಪನಿಗಳು ಒಟ್ಟಿಗೆ ಕೈಜೋಡಿಸಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಉಪಕರಣಗಳು ಮತ್ತೆ ಸಾಧನಗಳು ಮತ್ತೆ ಅವರಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ, ತಾಂತ್ರಿಕ ಸಿಬ್ಬಂದಿ ಕೂಡ, ಪ್ರತಿ ITIಗೆ ಸಿಬ್ಬಂದಿಯನ್ನು ಅವರೇ ಒದಗಿಸಿದ್ದಾರೆ ಅಂತ ಹೇಳಿದ್ರೆ ITIನಲ್ಲಿ ಕಲಿತವರು ಪುನಃ ಎಲ್ಲಿ ಹೋಗ್ತಾರೆ, ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗ್ತಾರೆ. ಹಾಗಿದ್ದರೆ ಅವರ ನೈಪುಣ್ಯತೆ ಎಷ್ಟು ಇರಬೇಕು, ಅವರ ನೈಪುಣ್ಯತೆ ITI ಕಲಿಯುವ ಸಂದರ್ಭದಲ್ಲಿ ಉನ್ನತವಾಗಿರಬೇಕು, ಆನಂತರ ಅವರು ಇಂಡಸ್ಟ್ರಿಗೆ ಉಪಯೋಗ ಬರ್ತಾರೆ ಅನ್ನೋ ಒಂದು ಮನಗಂಡು ಇಂಡಸ್ಟ್ರಿಯವರು ಕೂಡ ಸರ್ಕಾರದೊಟ್ಟಿಗೆ ಕೈ ಜೋಡಿಸಿ ಒಟ್ಟಾರೆಯಾಗಿ ನಾವು ಈ ಒಂದು ಇಂಡಸ್ಟ್ರಿ 4.0 ಅಡಿಯಲ್ಲಿ ಉನ್ನತೀಕರಿಸೋದ್ರಿಂದ ಮತ್ತು ಇಂತಹ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶ ಪಡೆಯೋದ್ರಿಂದ ಒಂದು ಅರ್ಥದಲ್ಲಿ ಜಾಬ್ ಅಶ್ಯೂರ್ಡ್ ಮಾಡ್ಕೊಂಡೇನೆ ಅವರು ITI ಕಲಿಬಹುದು ಅಂತ ಅನ್ಬೋದಲ್ವಾ? ಖಂಡಿತ. ಈ ಜಾಬ್ ಅಂತ ಹೇಳಿದ್ರೆ ITIನಲ್ಲಿ ಕಲಿತ ಯಾವುದೇ ವಿದ್ಯಾರ್ಥಿಗೆ ಜಾಬ್ ಇಲ್ಲ ಅನ್ನುವ ಕಾನ್ಸೆಪ್ಟೇ ಇಲ್ಲ. ITI ಕೇವಲ ಸರ್ಟಿಫಿಕೇಟ್ ಮಾತ್ರ ನೀಡುವುದಿಲ್ಲ, ಅವರಿಗೆ ಕೌಶಲ್ಯ ಆಧಾರಿತ ಒಂದು ಸ್ಕಿಲ್ ಅನ್ನು ಕೂಡ ಕಲಿಸಿಕೊಡ್ತದೆ. ನಾನು ಹೇಳಿದೆ ಮೋಟರ್ ಮೆಕ್ಯಾನಿಕ್ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ ಮೆಕ್ಯಾನಿಕ್. ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಹೇಳಿದ್ರೆ ಮುಂದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಇಲ್ಲದೆ ಇರತಕ್ಕಂಥ ಕೇವಲ ಬ್ಯಾಟರಿ ಚಾಲಿತ ವೆಹಿಕಲ್ಗಳು ಮುಂದೆ ಬರ್ತದೆ. ಆ ವೆಹಿಕಲ್ಗಳನ್ನು ಹೇಗೆ ದುರಸ್ತಿ ಮಾಡಬೇಕು, ಇಂಥ ಒಂದು ತಂತ್ರಜ್ಞಾನವನ್ನು ಕಲಿಸಿಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ITIನಲ್ಲಿ ರೂಪಿಸಿದ್ದೇವೆ. ಆ ಕೌಶಲ್ಯವನ್ನು ಕಲ್ತಿದ್ರೆ ಅವನು ಕೇವಲ ಇಂಡಸ್ಟ್ರಿಗೆ ಹೋಗಿ ಉದ್ಯೋಗ ಪಡಿಬೇಕಂತೇನಿಲ್ಲ, ಅವನೇ ಒಂದು ಗ್ಯಾರೇಜ್ ಅನ್ನು ತೆರೀಬಹುದು. ಅದಕ್ಕೆ ಹಣಕಾಸಿನ ಸಹಯೋಗ ಬ್ಯಾಂಕ್ಗಳು ಕೂಡ ಸಹ ನೀಡುತ್ತವೆ. ಇದರಿಂದ ಪ್ರತಿಯೊಬ್ಬ ಯುವಕನು ಚಿಂತಿಸಬೇಕಾಗಿರ್ತಕ್ಕಂಥದ್ದು, ನಾವು ಸ್ಟಾರ್ಟಪ್ ಅಂತ ಹೇಳ್ತೇವೆ, ಕೇವಲ ಸ್ಟಾರ್ಟಪ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ IT ಇಂಜಿನಿಯರ್ಸ್ ಮಾಡುವಂಥದ್ದು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಮಾಡುವಂಥದ್ದು ಅಲ್ಲ. ಕೇವಲ ಒಂದು ಸಣ್ಣ ಮಟ್ಟದಲ್ಲಿ ಕೂಡ ಒಂದು ಉದ್ಯಮವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ಸ್ಟಾರ್ಟಪ್ಪೇ. ಅವನಿಗೆ ಅನಿಸಿದ್ದು ಅವನೊಂದು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಕ್ಕಂಥ ಒಂದು ಸಣ್ಣ ಅಂಗಡಿಯನ್ನು ತೆರೆದರೆ ಅದು ಕೂಡ ಸ್ಟಾರ್ಟಪ್ಪೇ. ಅವನೊಂದು 4 ಜನ ಗ್ರಾಹಕರನ್ನು ಹುಡುಕಿ ಅವನು ಮಾಡ್ತಕ್ಕಂಥ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಲಿಕ್ಕೆ ಸಿದ್ಧ ಆಗ್ತಾನೆ ಅಂತ ಎಲ್ಲ ವ್ಯವಸ್ಥೆಗೆ ITIಗಳಲ್ಲಿ ಪೂರಕವಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಈ ಅಪ್ಗ್ರೇಡೆಡ್ ಒಂದು ITIಗಳಲ್ಲಿ ಎಷ್ಟು ಕೋರ್ಸನ್ನು ತಾವು ಪಾಠ ಮಾಡ್ತಿದ್ರಿ? ನಾವು ಈಗಾಗಲೇ 1 ವರ್ಷದ 3 ಮತ್ತು 2 ವರ್ಷದ 3 ಒಟ್ಟು 6 ಕೋರ್ಸುಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವ್ ಮಾಡಿಕೊಟ್ಟಿರ್ತಕ್ಕಂಥ 6 ಕೋರ್ಸುಗಳನ್ನು ಪ್ರಾರಂಭ ಮಾಡಿದ್ದೇವೆ. ಈ ಎಲ್ಲ ಕೋರ್ಸುಗಳು ಕೂಡ ಈ ಹಿಂದೆ ನಾವು ಏನು ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರ್ತಕ್ಕಂಥ ರೆಫ್ರಿಜರೇಷನ್ ಮೆಕ್ಯಾನಿಕ್, ಫಿಟ್ಟರ್, ಎಲೆಕ್ಟ್ರಿಷಿಯನ್ಗೆ ಸರಿಸಮಾನವಾದ ಸರ್ಟಿಫಿಕೇಟ್ಗಳು ಸಿಗ್ತದೆ. ಅದೇ ರೀತಿಯಲ್ಲಿ ಇಂಡಸ್ಟ್ರಿಗಳಿಗೆ ಅಷ್ಟೇ ಮಾನ್ಯತೆ ಕೂಡ ಆ ಕೋರ್ಸುಗಳಿಗಿದೆ. ಅದಕ್ಕಿಂತ ಹೆಚ್ಚಿನ ಬೇಡಿಕೆ ಕೂಡ ಇವತ್ತಿನ ಇಂಡಸ್ಟ್ರಿಗಳಲ್ಲಿ ನಾವು ನೋಡ್ಬೋದು. ಹಾಗಿದ್ರೆ ಈಗಾಗಲೇ ಬಹಳಷ್ಟು ನಿಮ್ಮ ಒಂದು ಅಡ್ಮಿಷನ್ ಪ್ರೊಸೀಜರ್ಗಳು ಸ್ಟಾರ್ಟ್ ಆಗಿ ಅಡ್ಮಿಷನ್ಗಳು ನಡೀತಾ ಇವೆ. ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ವಾಕಿನ ಅಡ್ಮಿಷನ್ಗಳು ನಡೀತವೆ ಅಂತ. ವಿದ್ಯಾರ್ಥಿಗಳು ಹೋಗಿ ಮಾರ್ಕ್ಸ್ ಕಾರ್ಡ್ ತಗೊಂಡು ಅವರ ಫುಲ್ ಬಯೋಡೇಟಾವನ್ನು ತಗೊಂಡು ಹೋಗ್ಬಿಟ್ರೆ ಅಡ್ಮಿಷನ್ ನೇರವಾಗಿ ಅಲ್ಲೇ ಕೊಟ್ಬಿಡ್ತೀರಾ? ಖಂಡಿತ ಸರ್. ಈ ದಿನ ನನ್ನ ಮಗನಿಗೆ ಅಥವಾ ಅವರ ತಂದೆ ಅಥವಾ ತಾಯಿ ಯೋಚಿಸಿದರೆ ಅಥವಾ ವಿದ್ಯಾರ್ಥಿ ತಾನೇ ಯೋಚಿಸಿದರೆ, ನನ್ನ ಮನೆಗೆ ಇಷ್ಟು ದೂರದಲ್ಲಿ ಒಂದು ITI ಇದೆ, ಸರ್ಕಾರಿ ITI ಇದೆ, ಅಲ್ಲಿಗೆ ಹೋದ್ರೆ ಸೀಟ್ ಸಿಗ್ತದ? ಖಂಡಿತ. 1,200 ಪ್ಲಸ್ 50 ರೂಪಾಯಿ ವೆರಿಫಿಕೇಶನ್, 1,250 ರೂಪಾಯಿ ಫೀಸ್, ಮತ್ತೆ ಒರಿಜಿನಲ್ ಸರ್ಟಿಫಿಕೇಟ್ ಒಟ್ಟಿಗೆ ಒಂದು ಜೆರಾಕ್ಸ್ ಕಾಪಿ, ಇಷ್ಟನ್ನು ಕೊಂಡು ಹೋದ್ರೆ ಕೇವಲ ಅರ್ಧ ಗಂಟೆಯಲ್ಲಿ ಅವರ ಅಡ್ಮಿಷನ್ ಆಗ್ತದೆ. ಮುಂದಿನ ತಿಂಗಳು 18ನೇ ತಾರೀಕಿಂದ ತರಬೇತಿ ಕೂಡ ಪ್ರಾರಂಭ. ಜುಲೈ 18ರಿಂದ ಶುರುವಾಗುತ್ತೆ
ತರಗತಿಗಳು ಅದ್ರ ಪ್ರಾರಂಭ. ಒಳಗಡೆನೆ ಇವರು ಅಡ್ಮಿಷನ್ ಅನ್ನ ಮಾಡ್ಕೋಬೇಕು ಅಂತ ಹೇಳ್ತೀರಿ ಆಗಿದ್ರು ತಾವು. ಜುಲೈ 18ರ ಮೊದಲು ಎಲ್ಲ ಅಡ್ಮಿಷನ್ ಅನ್ನು ನಾವು ಪೂರ್ಣಗೊಳಿಸಬೇಕು ಅಂತಕ್ಕಂತ ಒಂದು ಗುರಿಯನ್ನು ಹೊಂದಿದ್ದೇವೆ. ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳು ತಡ ಮಾಡೋದು ಬೇಡ, ಅರ್ಜೆಂಟ್ ಆಗಿ ಹೋಗಿ ದಾಖಲೆಗಳನ್ನ ಇಟ್ಕೊಂಡು ಅಡ್ಮಿಷನ್ ತಗೊಂಡ್ಬಿಡ್ಬೋದು ಅಂತ ಹೇಳ್ತೀರಿ ತಾವು. ಹೌದು. ಈಗ ವಿದ್ಯಾರ್ಥಿಗಳ ಪೋಷಕರಲ್ಲಿ ಒಂದು ಚಿಂತನೆ ನಡೆದಿರ್ತದೆ, ನನ್ನ ಮಗನನ್ನು ಯಾವ ಶಾಲೆಗೆ ಕಳಿಸಬೇಕು, ಯಾವ ಕಾಲೇಜಿಗೆ ಕಳಿಸಬೇಕು, ಯಾವ ಕೋರ್ಸನ್ನು ಕಲಿಸಬೇಕು, ಅಲ್ಲಿರ್ತಕ್ಕಂಥ ITIನಲ್ಲಿರ್ತಕ್ಕಂಥ ಎಲ್ಲ ಕೋರ್ಸುಗಳಲ್ಲಿ ಉದ್ಯೋಗ ಸಿಗ್ತದಾ, ಅಥವಾ ITIನ ಕಲಿತ ನಂತರ ಉದ್ಯೋಗಕ್ಕೆ ಏನಾದರೂ ಸಮಸ್ಯೆ ಬರ್ತದಾ, ಈ ಯೋಚನೆಗಳಿದ್ದರೆ ಖಂಡಿತ ಆ ಪೋಷಕರು ಅಥವಾ ವಿದ್ಯಾರ್ಥಿ ಸೇರುವ ಮೊದಲು ಆ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥದ್ದು. ಸಮಾಲೋಚನಾ ಒಂದು ಕೇಂದ್ರಗಳನ್ನು ಕೂಡ ಎಲ್ಲ 270 ITIಗಳಲ್ಲಿ ತೆರೆದಿದ್ದೇವೆ. ಅಲ್ಲಿ ನಮ್ಮ ಸಿಬ್ಬಂದಿ ಮತ್ತು ಪ್ರಾಚಾರ್ಯರು ಆ ಪೋಷಕರಿಗೆ ಅದರ ಬಗ್ಗೆ ಅರಿವು ಮೂಡಿಸ್ತಾರೆ. ನೀನು 1 ಅಥವಾ 2 ವರ್ಷದ ಈ ಕೋರ್ಸನ್ನು ಕಲಿದ್ರೆ ಏನು ಕಲಿತೀಯಾ, ಈ ಅವಧಿಯಲ್ಲಿ ಇಲ್ಲಿ ಏನು ಸಬ್ಜೆಕ್ಟ್ಗಳನ್ನು ಕಲಿತೀಯಾ, ಪರೀಕ್ಷೆಗಳು ಹೇಗೆ ನಡೀತದೆ, ಆನಂತರ ನೀನು ಅಪ್ರೆಂಟಿಸ್ಶಿಪ್ ಮಾಡಬಹುದಾ, ಅಥವಾ 2 ವರ್ಷದ ನಂತರ ನೇರವಾಗಿ 2ನೇ ವರ್ಷಕ್ಕೆ ಡಿಪ್ಲೊಮೆಗೆ ಹೋಗಬಹುದಾ, ಅಥವಾ ITI ಕಲಿತಾ PUC ಸರ್ಟಿಫಿಕೇಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಡಿಯಲ್ಲಿ NIOS ಅಡಿಯಲ್ಲಿ PUC ಸರ್ಟಿಫಿಕೇಟ್ ಕೂಡ ಪಡೆಯಬಹುದು. ಈ ಎಲ್ಲ ಅವಕಾಶಗಳನ್ನು ನಮ್ಮ ITIನಲ್ಲಿ ತೆರೆದಿಟ್ಟಿದ್ದೇವೆ. ದಯಮಾಡಿ ಪೋಷಕರು, ವಿದ್ಯಾರ್ಥಿಗಳು ಹಿಂದೆ ತಡ ಮಾಡದೆ ಹತ್ತಿರದ ಸರ್ಕಾರಿ ITIಯನ್ನು ಸಂಪರ್ಕಿಸಿದರೆ ಕಾಲಾವಕಾಶ ಕಡಿಮೆ ಇರುವುದರಿಂದ ತಕ್ಷಣ ಅಡ್ಮಿಷನ್ ಅನ್ನು ಪಡೆದುಕೊಳ್ಬಹುದು ಅಂತ ಹೇಳಿ ನಾನು ಪೋಷಕರಲ್ಲಿ ವಿನಂತಿಸ್ತೇನೆ. ನೀವು ಪೋಷಕರಲ್ಲೇನೋ ವಿನಂತಿ ಮಾಡಿಬಿಟ್ರೆ ITI ಮುಗಿಸಂತವನಿಗೆ ಯಾವುದೇ ರೀತಿಯಲ್ಲಿ ಕೆಲಸಕ್ಕೆ ತೊಂದರೆ ಇಲ್ಲ ಅಂತ. ಹಳ್ಳಿಯಲ್ಲಿಯೂ ಕೂಡ ಪ್ಲಂಬರ್ನ ಅವಶ್ಯಕತೆ ಇದೆ, ಕಾರ್ಪೆಂಟರ್ನ ಅವಶ್ಯಕತೆ ಇದೆ, ಅದೇ ರೀತಿಯಲ್ಲಿ ವೆಲ್ಡಿಂಗ್ನ ಅವಶ್ಯಕತೆ ಇದೆ. ಒಂದೊಮ್ಮೆ ಅವನು ಕಂಪನಿಯ ನೌಕರಿ ಸಿಗದೇ ಇದ್ರೂ ಕೂಡ ಸ್ವ ಉದ್ಯೋಗವನ್ನು ಮಾಡಿ ತನ್ನ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತಲ್ವ ಆಲಪ್ ಶೆಟ್ರೆ? ಖಂಡಿತ ಸ್ವ ಉದ್ಯೋಗ ಮಾಡಲಿಕ್ಕೆ ಎಷ್ಟು ಅವಕಾಶಗಳಿದೆ ಕಂಪನಿಯಲ್ಲಿ ಕೆಲಸಕ್ಕೆ. ಉದಾಹರಣೆಗೆ ಟೊಯೋಟಾ ಕಿರ್ಲೋಸ್ಕರ್ ಮೋಟರ್ನವರು ಸತತವಾಗಿ ಕಳೆದ 1 ತಿಂಗಳಿನಿಂದ ನಮಗೆ ಕನಿಷ್ಠ 400 ಜನರನ್ನು ನಾಳೆ ITI ಪಾಸ್ ಆದವರನ್ನು ನಾಳೆ ನಮಗೆ ಕೊಡಿ, ನಾವು ಅವರಿಗೆಲ್ಲರೂ ಕೆಲಸ ಕೊಡ್ತೇವೆ. ನೋಡಿ, ದೊಡ್ಡ ದೊಡ್ಡ ಇಂಡಸ್ಟ್ರಿ, ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಇರ್ಬೋದು, ಬಾಷ್ ಕಂಪನಿಯವರು ಇರ್ಬೋದು, ಅಥವಾ ಇಂಡಿಯನ್ ರೈಲ್ವೇಸ್ ಇರ್ಬೋದು, 515 ಆರ್ಮಿ ಅವರು ಇರ್ಬೋದು, ಇವರೆಲ್ಲರೂ ಕೂಡ ITIನವರಿಗೋಸ್ಕರ ITI ಸರ್ಟಿಫಿಕೇಟ್ ಹಿಡ್ಕೊಂಡು ಬನ್ನಿ, ನಾವು ಅವರಿಗೆ ಉದ್ಯೋಗಕ್ಕೆ ಅವಕಾಶ ದಾರಿ ಮಾಡಿಕೊಡ್ತೇವೆ, ಅಪ್ರೆಂಟಿಸ್ ಕೊಡ್ತೇವೆ. ಅಪ್ರೆಂಟಿಸ್ ಟ್ರೈನಿಂಗ್ 1 ವರ್ಷ ಏನು ಟ್ರೈನಿಂಗ್ ನಡೀತದೆ ITI ನಂತರ ಅವರಿಗೆ ಸ್ಟೈಫಂಡ್ 8 ರಿಂದ 15 ಸಾವಿರದವರೆಗೆ ಸ್ಟೈಫಂಡ್ ಕೂಡ ಕೊಡ್ತೇವೆ ಅಂತಕ್ಕಂಥ ಎಲ್ಲ ವಿವಿಧ ಯೋಜನೆಗಳು ಈ ITI ಕಲಿತವರಿಗೆ ಅವಕಾಶಗಳು ಮುಕ್ತವಾಗಿರ್ತದೆ. ಹಾಗೆ ಉನ್ನತವಾದ ಕೋರ್ಸ್ಗಳು, ಇಂಡಸ್ಟ್ರಿ 4.0 ಕೋರ್ಸ್ಗಳು, 6 ಕೋರ್ಸ್ಗಳನ್ನು ಕೂಡ 150 ITIನಲ್ಲಿ ಮಾಡಿದ್ದೇವೆ. 10,000 ಹೊಸ ಸೀಟುಗಳನ್ನು ಕಳೆದ ವರ್ಷದಿಂದ ನಾವು ಸೃಜಿಸಿದ್ದೇವೆ. ಅಷ್ಟೇ ಅಲ್ಲ, ಶಾರ್ಟ್ ಟರ್ಮ್ ಕೋರ್ಸ್ ITIನ ಕಲಿಸೋದ್ರ ಜೊತೆಗೆ ITI ಗೌರ್ಮೆಂಟ್ ಆಫ್ ಇಂಡಿಯಾದವರು ಏನು ಹೇಳಿದ್ದಾರೆ ಅದರೊಟ್ಟಿಗೆ ನಾವು ಆ್ಯಡ್ ಆನ್ ಸ್ಕಿಲ್ಸ್ ಅಂದರೆ ಹೆಚ್ಚು ITIನಲ್ಲಿ ನಿಗದಿತ ಸಿಲೆಬಸ್ಗಿಂತ ಹೆಚ್ಚು ಪರಿಶ್ರಮ ವಹಿಸಿ ನಮ್ಮ ಶಿಕ್ಷಕರು ಅವನು ಉದ್ಯೋಗಿ ಆಗಲೇಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಅಲ್ಪಾವಧಿ ತರಬೇತಿಯನ್ನು ಕೂಡ ಹೆಚ್ಚುವರಿಯಾಗಿ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ITIಯಲ್ಲಿ ಜಾರಿ ಮಾಡಿದ್ದೇವೆ. ಇನ್ನು ನಾನು ITI ಮುಗಿಸಿದೆ, ಒಂದು ಜಾಬ್ ಅಪಾರ್ಚುನಿಟಿ ಇಲ್ಲ ಅಂತಂದರೆ ಸ್ವ ಉದ್ಯೋಗ, ನಾನು ಉನ್ನತ ಶಿಕ್ಷಣವನ್ನು ಕಲಿತೀನಿ ಅಂತ ಅಂದ್ಬಿಡ್ತಾರಪ್ಪ. ಆಗ ಉನ್ನತ ಶಿಕ್ಷಣಕ್ಕೆ ಹೋಗೋದಕ್ಕೆ ಯಾವ ರೀತಿ ಅವಕಾಶ ಇದೆ? ಖಂಡಿತ 2 ವರ್ಷದ ITI ಕಲಿತರೆ 2 ಅವಕಾಶಗಳಿದೆ. 2ನೇ ವರ್ಷದ ಡಿಪ್ಲೊಮಾ, ಅಂದರೆ ಡಿಪ್ಲೊಮಾ 3 ವರ್ಷದಿರ್ತದೆ, ಆದರೆ 1 ವರ್ಷದ ರಿಲ್ಯಾಕ್ಸೇಷನ್ ಸಿಗ್ತದೆ, ರಿಯಾಯಿತಿ ಸಿಗ್ತದೆ. ಕೇವಲ 2 ವರ್ಷದಲ್ಲಿ, 2 ವರ್ಷ ITI ನಂತರ 2 ವರ್ಷ ಡಿಪ್ಲೊಮಾ, ITI ಸರ್ಟಿಫಿಕೇಟ್ ಸಿಕ್ಕಿತು, NTC ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ವಿಶ್ವದಾದ್ಯಂತ ಮಾನ್ಯತೆ ಇರತಕ್ಕಂಥದ್ದು. ಹಾಗೆ ಟೆಕ್ನಿಕಲ್ ಎಜುಕೇಷನ್ ಅವರು ಒದಗಿಸ್ತಕ್ಕಂಥ ಡಿಪ್ಲೊಮಾ ಸರ್ಟಿಫಿಕೇಟ್ ಕೂಡ 2 ವರ್ಷದಲ್ಲಿ ಪಡೆದುಕೊಳ್ಬೋದು. ಲ್ಯಾಟ್ರಲ್ ಎಂಟ್ರಿ ಅಂತಹ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ತಗೊಳ್ಬೋದು. ಜೊತೆಗೆ ಒಂದು ಕ್ರೆಡಿಟ್ ಟ್ರಾನ್ಸ್ಫರ್ ಮೆಥಡಲ್ಲಿ ಏನಾಗ್ತದೆ ಅಂತಂದರೆ ITIನಲ್ಲಿ ಕಲ್ತಿರ್ತಕ್ಕಂಥ ಅಂಕಗಳು ಏನಿರ್ತದೆ, ಬಂದಿರತಕ್ಕಂಥ ಅಂಕಗಳ ಆಧಾರದಲ್ಲಿ 60% ಅಂಕಗಳನ್ನು ಉಪಯೋಗಿಸಿ PU ಸರ್ಟಿಫಿಕೇಟನ್ನು ಕೊಡುವಂಥದ್ದು. ಅರ್ಹತೆ ತತ್ಸಮಾನವಾದ ಒಂದು ಸರ್ಟಿಫಿಕೇಟ್, ಅದಕ್ಕೆ PUC 10+2 ಎಂದೇ ಕರೀತಕ್ಕಂಥ ಗೌರ್ಮೆಂಟ್ ಆಫ್ ಇಂಡಿಯಾದವರಿಗೆ ಕೊಡ್ತಕ್ಕಂಥ ಸರ್ಟಿಫಿಕೇಟ್. ಅದಕ್ಕೆ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಡಿಯಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಯಿಂದ ಅವನು ITI ಮುಗಿಸಿದ ನಂತರ ನಾನು ಉನ್ನತ ವ್ಯಾಸಂಗ ಮಾಡ್ತೇನೆ, ಡಿಗ್ರಿ ಮಾಡ್ತೇನೆ, ನಾನು ಸಿವಿಲ್ ಸರ್ವಿಸ್ಗೆ ಹೋಗಬೇಕು, ನಿಮ್ಮ ITIಗೆ ಹೋದರೆ ಅದಕ್ಕೆಲ್ಲ ಅವಕಾಶ ಇಲ್ಲಲ್ಲ ಅಂತ ಭಾವಿಸುವ ಅಗತ್ಯ ಇಲ್ಲ. ಅವನಿಗೆ ಕೂಡ ಒಂದು PU ಸರ್ಟಿಫಿಕೇಟ್ ಕೊಡ್ತೇವೆ, ಅವನು ಕೂಡ ಡಿಗ್ರಿ ಮಾಡ್ಬೋದು, ಅವನು ಕೂಡ ಉನ್ನತ ವ್ಯಾಸಂಗವನ್ನು ಮುಂದುವರಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಹಾಗೇನೆ BE ಮಾಡಬೇಕು ಅಂತ ಆಸಕ್ತಿ ಇದ್ದವನಿಗೂ ಕೂಡ ಲ್ಯಾಟ್ರಲ್ ಎಂಟ್ರಿಯ ಮುಖಾಂತರ ಡಿಪ್ಲೊಮಾವನ್ನು ಮುಗಿಸಿ ಆಮೇಲೆ BEಗೂ ಕೂಡ ಅವನು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಹೋಗೋದಕ್ಕೆ ಅವಕಾಶ ಇರುತ್ತಲ್ವಾ? ಖಂಡಿತ. ಡಿಪ್ಲೊಮಾ ಮುಗಿಸಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 4 ವರ್ಷದ ಬದಲಿಗೆ 3 ವರ್ಷದಲ್ಲಿ BE ಮುಗಿಸಬಹುದು. ಇಲ್ಲದಿದ್ದರೆ PUC ಒಟ್ಟಿಗೆ ಸೈನ್ಸ್ ಒಂದು ಸಬ್ಜೆಕ್ಟ್ ಅಲ್ಲಿ ಪಾಸ್ ಮಾಡ್ಕೊಳ್ಳೋದ್ರಿಂದ ITI ಜೊತೆಗೆ ನೇರವಾಗಿ ಅವನು ಡಿಗ್ರಿಗೆ ಕೂಡ ಹೋಗ್ಬೋದು. ಡಿಪ್ಲೊಮಾವನ್ನು ಬೇಡ, ನಾನು ಡಿಗ್ರಿಯನ್ನೇ ಮಾಡ್ತೀನಿ ITI ಆದ ನಂತರ ಅಂತ ಹೇಳಿ 2 ವರ್ಷ PUC ಹೋಗೋ ಬದಲಿಗೆ 2 ವರ್ಷ ITI ಕಲಿತು PUC ಸರ್ಟಿಫಿಕೇಟ್ನೊಟ್ಟಿಗೆ ಡಿಗ್ರಿ ಕೂಡ ಇಂಜಿನಿಯರಿಂಗ್ ಕೂಡ ಅವನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಿದ್ರೆ ನಮ್ಮ ವಿದ್ಯಾರ್ಥಿಗಳು SSLC ಪಾಸ್ ಆದಂಥವರು PUC ಸೇರ್ಕೊಳ್ಳೋದೇನೆ ನೇರವಾಗಿ ITI ಕಾಲೇಜನ್ನು ಸೇರ್ಕೊಂಡ್ರೆ 2 ವರ್ಷದಲ್ಲಿ ITI ಒಟ್ಟಿಗೆ PUC ತತ್ಸಮಾನವೂ ಬರೋದು, ಅದರೊಟ್ಟಿಗೆ ಡಿಪ್ಲೊಮೊಗೆ ಎಂಟ್ರಿ ಆಗಬೇಕು ಅಂತಂದರೆ ಮತ್ತೆ ಪುನಃ 2 ವರ್ಷದಲ್ಲೇ ಮುಗಿದೋಗುತ್ತೆ. ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ ಪ್ರಕಾರ 4 ವರ್ಷದಲ್ಲಿ
ಅವನು PU ಮತ್ತು ಡಿಪ್ಲೊಮಾ ಎರಡು ಮುಗಿಸ್ಬೋದಲ್ವಾ? ಖಂಡಿತ. 2 ವರ್ಷದ ITI, 2 ವರ್ಷದ ಡಿಪ್ಲೊಮಾದಲ್ಲಿ 3 ಸರ್ಟಿಫಿಕೇಟ್ ಸಿಗ್ತದೆ. ಒಂದು ITI ಸರ್ಟಿಫಿಕೇಟ್, ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್, ಒಂದು PU ಸರ್ಟಿಫಿಕೇಟ್. ಈ 3 ಸರ್ಟಿಫಿಕೇಟ್ಗಳ ಆಧಾರದಲ್ಲಿ ಅವನು ಯಾವ ಉದ್ಯೋಗ ಸೂಕ್ತ ಅಂತಕ್ಕಂಥದ್ದು ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶವನ್ನು ನಾವು ITIಗಳಲ್ಲಿ ಕಲ್ಪಿಸಿದ್ವಿ. ವಿದ್ಯಾರ್ಥಿಗಳಿಗೆ ಒಂದನ್ನು ಹೇಳ್ಬೋಣ, ಒಂದು ಕೋರ್ಸನ್ನು ಮಾಡ್ಕೊಳ್ಳೋದಕ್ಕಿಂತ 4-5 ಕೋರ್ಸ್ಗಳು ಒಟ್ಟೊಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ತೀರಿ. ಹಾಗೆಯೇ ಅವನು ಡಿಪ್ಲೊಮಾವನ್ನು ITI ಮುಗಿಸಿದ ನಂತರ ಹೋದ್ರೂ ಕೂಡ ITI ಬೇಸ್ನಲ್ಲೂ ಕೂಡ ಜಾಬನ್ನು ಹಂಟ್ ಮಾಡ್ಬೋದು, ಡಿಪ್ಲೊಮಾ ಬೇಸ್ನಲ್ಲೂ ಕೂಡ ಜಾಬನ್ನು ಹಂಟ್ ಮಾಡೋದಕ್ಕೆ ಅವಕಾಶ ಇರುತ್ತಲ್ವಾ? ಖಂಡಿತ. ಯಾಕಂತ ಹೇಳಿದ್ರೆ ಹಿಂದೆ ಒಂದು ಕಾಲ ಇತ್ತು, ಆವಾಗ ಒಂದೇ ಸ್ಟ್ರೀಮ್ ಇರ್ತಾ ಇತ್ತು. 10th ಮುಗಿದ ನಂತರ PUC ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಮೂರೇ ಮಾಡಬೇಕು, ಆನಂತರ ಡಿಗ್ರಿ ಮಾಡಬೇಕು, ಈ ರೀತಿಯಾದ ವ್ಯವಸ್ಥೆ ಇತ್ತು. ಈಗ ಹಾಗಿಲ್ಲ. ಒಬ್ಬ ವಿದ್ಯಾರ್ಥಿ 3-4 ಡಿಗ್ರಿಗಳನ್ನು ಏಕಕಾಲದಲ್ಲಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಯೂನಿವರ್ಸಿಟಿಗಳು ಕೂಡ ಕಲ್ಪಿಸಿವೆ. ನಮ್ಮ ರಾಷ್ಟ್ರೀಯ ಹೊಸ ಶಿಕ್ಷಣ ನೀತಿಯಲ್ಲಿ ಕೂಡ ಕಲ್ಪಿಸಿದೆ. ಹಾಗೆ ನಮ್ಮ ITIಗಳು ಕೂಡ ಕಾಲಮಾನಕ್ಕೆ ಬದಲಾಗಿ ಈ ಎಲ್ಲ ಅವಶ್ಯಕತೆಗಳನ್ನು, ವಿದ್ಯಾರ್ಥಿಗಳ ಅವಶ್ಯಕತೆಗಳನ್ನು ಮನಗಂಡು ಅವರಿಗೆ ಬೇಕಾದಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗಿಂದಲೂ ಮಾಡ್ಬೋದು, IGNOU ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿಯಿಂದಲೂ ಕೂಡ ನಮ್ಮ ITI ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಪರೀಕ್ಷೆಗಳು ತಗೊಳ್ಬೋದು. ಇನ್ಫೋಸಿಸ್ನ ಸ್ಪ್ರಿಂಗ್ ಬೋರ್ಡ್ನಂಥ ವ್ಯವಸ್ಥೆಯಲ್ಲಿ ಕೂಡ ಆನ್ಲೈನ್ನಲ್ಲಿ ಒಂದು ಏನು ಇರತಕ್ಕಂಥ ಕೋರ್ಸ್ಗಳನ್ನು ಕಲಿತು ಸರ್ಟಿಫಿಕೇಟನ್ನು ಪಡೆದು, ಈ ಸರ್ಟಿಫಿಕೇಟ್ಗಳ ವ್ಯಾಲಿಡಿಟಿ ಅವನು ಕಲಿತಕ್ಕಂಥ ವಿದ್ಯಾರ್ಥಿಯ ಮೇಲೆ ಅವಲಂಬಿತವಾಗಿದೆ. ಅಂದರೆ ಅವರ ಆಸಕ್ತಿಗೆ ಅನುಗುಣವಾಗಿ. ಖಂಡಿತ. ಅದೇ ರೀತಿಯಲ್ಲಿ ಅವರಿಗೆ ಆಸಕ್ತಿ ಒಂದೇ ಅಲ್ಲ, ಯಾವ ರೀತಿಯಲ್ಲಿ ಆತ್ಮವಿಶ್ವಾಸ ಇದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತಲ್ವ ಅಲಫಿಟ್ರೆ? ಹೌದು. ಆತ್ಮವಿಶ್ವಾಸ ಇಲ್ಲದ ಯಾವುದೇ ಕೆಲಸ ಕೂಡ ಯಶಸ್ಸನ್ನು ತರಲಾರದು. ಆತ್ಮವಿಶ್ವಾಸದಿಂದ ಇಡ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅವನ ಯಶಸ್ಸಿಗೆ ಕಾರಣ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಾನು ಮತ್ತೊಮ್ಮೆ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ವಿನಂತಿ ಮಾಡ್ತೇನೆ, ಬನ್ನಿ ITI ಸೇರಿ. ಬನ್ನಿ ITI ಸೇರಿ ಅಂತ ಅಪೀಲ್ ಮಾಡಿಬಿಟ್ರಿ. ಎಲ್ಲಿ ಬರಬೇಕು, ಹೇಗೆ ಬರಬೇಕು, ಯಾವ ರೀತಿಯಲ್ಲಿ ಅಡ್ಮಿಷನ್? ನೋಡಿ, ನಮ್ಮ ITI ಸೇರಬೇಕಂದ್ರೆ ಸುಲಭವಾದ ವಿಧಾನ. 155-267 155-267 155-267 ಇದು ಒಂದು ನಮ್ಮ ಸಹಾಯವಾಣಿ, ಕೌಶಲ್ಯ ಸಹಾಯವಾಣಿ. ಕೌಶಲ್ಯ ಇಲಾಖೆ ಏನಿದೆ, ಈ ಕೌಶಲ್ಯ ಇಲಾಖೆಗೆ ಎಂಟೈರ್ GTDC ಇರ್ಬೋದು, ITI ಇರ್ಬೋದು, ಶಾರ್ಟ್ ಟರ್ಮ್ ಟ್ರೈನಿಂಗ್ ಇರ್ಬೋದು, ಎಲ್ಲ ಕೋರ್ಸ್ಗಳಿಗೆ ಇದೊಂದೇ ಒಂದು ಕೌಶಲ್ಯವಾಣಿ ಅಂತ ಇಟ್ಟಿದ್ದೇವೆ. ಇದಕ್ಕೆ ಫೋನ್ ಮಾಡಿದರೆ ನಿಮಗೆ ಹತ್ತಿರದ ITI ಎಲ್ಲಿದೆ, ಎಷ್ಟು ದೂರದಲ್ಲಿದೆ, ಅಲ್ಲಿ ಏನು ಕೋರ್ಸ್ ಇದೆ, ಪ್ರಾಚಾರ್ಯರೇನು, ಅವರ ಮೊಬೈಲ್ ನಂಬರ್ ಏನು, ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ಆ ಒಂದು ಕೌಶಲ್ಯ ಸಹಾಯವಾಣಿಯಲ್ಲಿ. ದಯಮಾಡಿ ಪೋಷಕರು ಮುಂದೆ ಹೋಗುವ ಮೊದಲು ಈ ಒಂದು ಕೌಶಲ್ಯವಾಣಿಗೆ ಫೋನ್ ಮಾಡಿ ತಿಳ್ಕೊಂಡು ಹೋದರೆ ಅವರ ದಾರಿ ಸುಗಮವಾಗಿರ್ತದೆ ಅಂತ ಭಾವಿಸ್ತೇನೆ. ಈ ITI ಕಲೀಲಿಕ್ಕೆ ಮತ್ತೊಂದು ಯೋಗ್ಯ ಒಂದು ಕಾರಣ ಏನಂತ ಹೇಳಿದ್ರೆ, ಕೇವಲ 14 ವರ್ಷ ವಯಸ್ಸಾಗಿ 10th ಪಾಸ್ ಆಗಲಿ, ಫೇಲ್ ಆಗಲಿ, ಡಿಗ್ರಿ ಪಾಸ್ ಆಗಿರಲಿ, PUC ಪಾಸ್ ಆಗಿರಲಿ, ಯಾರು ಕೂಡ ಕಲಿಬೋದು. 50 ವರ್ಷದ ಒಬ್ಬ ಮಹಿಳೆ ಕೂಡ ಅಥವಾ ಒಬ್ಬ ನಿರುದ್ಯೋಗಿ ಮನುಷ್ಯ ಕೂಡ ITI ಕಡೆ ಬಂದು ನನಗೆ ಕೂಡ ಅವಕಾಶ ಇದೆಯೇ ಕಲೀಲಿಕ್ಕೆ, ಖಂಡಿತ ಇದೆ. ಎಷ್ಟೇ ವಯಸ್ಸಿನ ಅಪರ್ ಲಿಮಿಟ್ ಅಂತ ಹೇಳಿ ನಾವು ITIಗಳಿಗೆ ಫಿಕ್ಸ್ ಮಾಡಿಲ್ಲ. ಇಷ್ಟೇ ಅಲ್ಲ, ITI ಕಲಿತವರಿಗೆ ಉದ್ಯೋಗವನ್ನು ಒದಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಇಂಡಸ್ಟ್ರಿಗಳು ITIಯನ್ನೇ ಹುಡುಕಿಕೊಂಡು ಬರ್ತವೆ. ಅವರೆಲ್ಲರಿಗೂ, ಆ ಎಲ್ಲ ಇಂಡಸ್ಟ್ರಿಗಳಿಗೆ ಕೂಡ ITIನಲ್ಲಿ ಕ್ಯಾಂಪಸ್ ಇಂಟರ್ವ್ಯೂಸ್ ಕೂಡ ನಮ್ಮ ITIಗಳಲ್ಲಿ ಆಯೋಜಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಬಹಳ. ಹಾಗೆ ನಿಮ್ಮಲ್ಲೂ ಕ್ಯಾಂಪಸ್ ಇಟ್ಬಿಟ್ಟಿದ್ದೀರಿ? ಖಂಡಿತ ಸರ್, ಖಂಡಿತ. ನಮಗೆ ಇಂಡಸ್ಟ್ರಿಯವರು ಬರ್ತಾರೆ, ನಮಗೆ 100 ಜನರು ಬೇಕು, 50 ಜನರು ಬೇಕು, 20 ಜನರು ಬೇಕು, 4 ಜನರು ಬೇಕು ಅಂತ ಸಣ್ಣ ಸಣ್ಣ ಇಂಡಸ್ಟ್ರಿಯವರು ಕೂಡ ಬರ್ತಾರೆ. ಆದರೆ ITI ಕಲಿತ ವಿದ್ಯಾರ್ಥಿಗಳ ಕೊರತೆ ಇರುವುದರಿಂದ ಅವರು ಏನು ಮಾಡ್ತಾರೆ, ಬೇರೆ ಬೇರೆ ಕೋರ್ಸನ್ನು ಕಲಿತವರನ್ನು ಆ ಇಂಡಸ್ಟ್ರಿಯಲ್ಲಿ ತೊಡಗಿಸ್ಕೊಳ್ಳಿ. ಹಾಗಾದರೆ ಕ್ಯಾಂಪಸ್ನಲ್ಲಿ ಬಂದು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಕಂಪನಿಗಳಿಗೂ ಕೂಡ ಸೇರ್ಕೋಬೋದು. ಇಲ್ಲ ಹಳ್ಳಿಯಲ್ಲಿ ತಾನೇ ಉದ್ಯೋಗ ಮಾಡಿಕೊಂಡು ಒಂದು ತನ್ನ ಚಿಕ್ಕ ಸ್ಟಾರ್ಟಪ್ ಮಾಡ್ತೀನಿ ಅಂತಂದರೆ ಅದಕ್ಕೂ ಕೂಡ ಅವಕಾಶವನ್ನು ಕೊಡ್ತಿದ್ದೀರಿ. ಕೌಶಲ್ಯ ಸಹಾಯವಾಣಿಗೆ ಫೋನ್ ಮಾಡಲಿ. ನಿಮ್ಮ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ITI ಕಾಲೇಜುಗಳಲ್ಲಿ ನಿಮಗೆ ಬೇಕಾದಂಥ ಕೋರ್ಸ್ ಇದೆಯಾ ಅಂತ ಕೇಳ್ಕೊಳ್ಳಿ, ತಡ ಮಾಡಬೇಡಿ. ಯಾಕೆಂತಂದರೆ ಈಗಾಗಲೇ ಪರೀಕ್ಷೆಯ ಫಲಿತಾಂಶ ಬಂದು ಬಹಳ ದಿನ ಆಗೋಗಿದೆ. ನೀವು ಈಗಲೂ ಕೂಡ ಯೋಚನೆ ಮಾಡಿ ಉದ್ಯೋಗ ಸೃಜನೆಯೊಟ್ಟಿಗೆ ಜೀವನದಲ್ಲಿ ಭದ್ರತೆಯನ್ನು ಪಡ್ಕೋಬೇಕು ಅಂತಂದರೆ ITIಯನ್ನು ಸೇರಿಕೊಂಡ್ರೆ ನಿಮಗೆ ಜೀವನದ ಭದ್ರತೆಯೂ ಸಿಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಸೃಜನೆ ಮಾಡ್ಕೊಳ್ಳೋದಕ್ಕೆ ITI ಕಾಲೇಜನ್ನು ಸೇರಿಕೊಂಡು SLC ಫೇಲ್ ಆಗಲಿ, ಪಾಸ್ ಆಗಲಿ, PUC ಫೇಲ್ ಆಗಲಿ, ಪಾಸ್ ಆಗಲಿ, ಎಲ್ಲರಿಗೂ ಅವಕಾಶ ಕೊಡುವಂಥ ವಿಶೇಷ ಕೋರ್ಸ್ ಅಂತಲೇ ಹೇಳಬೇಕು. ಹಾಗೆಯೇ SSLC ಮತ್ತು PUC ಮುಗಿದ ನಂತರ ಪ್ಯಾರಾಮೆಡಿಕಲ್ ಕೋರ್ಸ್ನಲ್ಲೂ ಕೂಡ ಬಹಳಷ್ಟು ಅವಕಾಶಗಳಿವೆ. ಈ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ ನಮ್ಮ ಗುರುವಾರದ ಬಾಂಧನಿಯಲ್ಲಿರುತ್ತೆ. ಕೆಳಗರೆ ನೀವು ಈ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಉಪಯೋಗವನ್ನು ಬೇರೆಯವರು ಪಡ್ಕೋಬೇಕು ಅಂತಂದರೆ ಈ ಕಾರ್ಯಕ್ರಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ. ಅದನ್ನು ಕೂಡ ನೀವು ಕೇಳ್ತೀರಿ ಅನ್ನೋ ಆಶಯದೊಂದಿಗೆ ಹಲಪ್ ಶೆಟ್ರೆ ಇದುವರೆಗೆ ಭಾಗವಹಿಸಿ ಮಾಹಿತಿಯನ್ನು ತಿಳಿಸಿದ್ದೀರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. SSLC ಪಾಸಾದವರಿಗೆ ಮತ್ತು ಫೇಲ್ ಆದವರಿಗೆ ITI ಕೋರ್ಸ್ ಮಾಡಲು ಇರುವ ಅವಕಾಶ ಕುರಿತಾಗಿ ಇದುವರೆಗೂ ಕೈಗಾರಿಕಾ ಮತ್ತು ಉದ್ಯೋಗ ತರಬೇತಿ ಆಯುಕ್ತಾಲಯದ ಉಪನಿರ್ದೇಶಕರಾದ
ಹಾಲಪ್ಪ ಶೆಟ್ಟಿ ಅವರೊಂದಿಗಿನ ಸಂವಾದವನ್ನ ಕೇಳಿದಿರಿ. ಪ್ರಸ್ತುತಿ ಎಸ್ಆರ್ ಭಟ್. ಇಲ್ಲಿಗೆ ಇಂದಿನ ಬಾಂಧನಿ ಕಾರ್ಯಕ್ರಮ ಮುಕ್ತಾಯವಾಯಿತು.